ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ಫೋಟೋಗ್ರಫಿ. ವಿಷಯ ಏನಪ್ಪ ಅಂತಂದರೆ ನಮ್ಮ ಸ್ಟುಡಿಯೋಗೆ ಹೊಸ ಆಲ್ಬಮ್ನ ತರಿಸಿದ್ದೀವಿ. ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಗೈಸ್, ಆಲ್ಬಮ್ ಹೇಗಿತ್ತು ಅಂತ. ನಿಮಗೂ ಈ ಥರ ಆಲ್ಬಮ್ಸ್ ಅಥವಾ ಫೋಟೋಸ್ ವಿಡಿಯೋಸ್ ಏನಾದ್ರು ಬೇಕಾಗಿದ್ರೆ ಐಶು ಫೋಟೋಗ್ರಫಿನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಅವ್ರು ಕಾಂಟ್ಯಾಕ್ಟ್ ಹಾಕಿರ್ತೀನಿ. ಇಲ್ಲ ಅಂತಂದರೆ ಪರ್ಸನಲ್ ಆಗಿ DM ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಐಶು ಫೋಟೋಗ್ರಫಿ ನಮಗೆ ತುಂಬ ಇಷ್ಟ ಆಗಿದೆ. ಆಲ್ಬಮ್ ಫೋಟೋ ಶೂಟ್ ಮತ್ತು ವಿಡಿಯೋಸ್, ಪಾಪು ನಾಮಕರಣ ಎಲ್ಲ ಆಲ್ಬಮ್ ವಿಡಿಯೋಸ್ ಎಲ್ಲ ನೋಡಿ ನನಗೂ ತುಂಬ ಇಷ್ಟ ಆಯಿತು. ರೀಸೆಂಟಾಗಿ ನಂದು ಎಂಗೇಜ್ಮೆಂಟ್ ಆಯಿತು. ಆವಾಗ ಅಣ್ಣ ಏನೋ ಇಟ್ಸ್ ಓಕೆ, ನಾವೇ ಮಾಡ್ಕೊಡ್ತೀವಿ, ಟೆನ್ಷನ್ ತೊಗೊಂಬೇಡ ಅಂತ ಹೇಳ್ಬಿಟ್ಟು ಆರ್ಡರ್ ತೊಗೊಂಡ್ರು. ಶಾರ್ಟ್ ಟೈಮ್ ಇದೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಹೊಸ ಫ್ಯಾಮಿಲಿಯಿಂದ ನಾನು ಎಂಗೇಜ್ಮೆಂಟ್ ಆಗ್ತಿರೋದು, ಅವರು ತುಂಬ ಖುಷಿಪಟ್ಟರು. ಆಲ್ಬಮ್ ನೋಡಿದ್ರೆ ಲೈಕ್ ಒಂದಕ್ಕಿಂತ ಒಂದು ತುಂಬ ವೆರೈಟಿ ಆಗಿತ್ತು. ಲೈಕ್ ತುಂಬ ಡಿಫ್ರೆಂಟ್ ಲುಕ್ ಕೊಡ್ತಾರೆ. ಒಂದೊಂದು ಸ್ಲೈಡ್ ನೋಡ್ತಾನೂ ನಮಗೆ ತುಂಬ ಲೈಕ್ ಆಗುತ್ತೆ. ಎಲ್ಲ ಪ್ರೋಗ್ರಾಮಲ್ಲೂ ಫ್ರೆಂಡ್ಲಿಯಾಗಿ ಫೋಟೋನ ಕ್ಲಾರಿಟಿಯಾಗಿ ಕೊಡ್ತಾನೆ, ಮತ್ತು ವಿಡಿಯೋನ ಅಷ್ಟೇ ಕ್ಲಾರಿಟಿ ಆಗಿರುತ್ತೆ. ಪಾಪು ನೇಮಿಂಗ್ ಸೆರೆಮನಿ ದಿನ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ಪಾಪುದು ಸಿಂಗಲ್ ಕ್ಲಿಪ್ ಪಿಕ್ ಸಿಗಲಿಲ್ಲ ನಮಗೆ. ಸೊ ಅವತ್ತು ಮಗುಗೂ ತುಂಬ ಸ್ಟ್ರೆಸ್ ಆಗಿ ಅಳ್ತಾ ಇತ್ತು. ಸೊ ಅದಕ್ಕೆ ಅಣ್ಣ ಇವತ್ತು ಇಟ್ಸ್ ಓಕೆ, ಪರವಾಗಿಲ್ಲ, ಇನ್ನೊಂದು ದಿನ ನಾವು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು 1 ವೀಕ್ ಆದಮೇಲೆ ಮಗು ಹೆಲ್ತ್ ಎಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಬಂದು ಒಂದು ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡಿ ಮಗುದು ಎಲ್ಲ ಫೋಟೋಸ್ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದ್ದಾರೆ. ಮನೆಯಲ್ಲಿ ಮತ್ತು ಔಟ್ಸೈಡ್ ಎಲ್ಲ ಕರ್ಕೊಂಡು ಹೋಗಿ ತುಂಬ ಫೋಟೋಸ್ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ. ಐಶು ಫೋಟೋಗ್ರಫಿ.